ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಸ್ಟಾರ್ಟ್ಅಪ್ ಮಾಫಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇತ್ತೀಚೆಗೆ ಏನಂತ ಹೇಳಿದ್ರೆ, ಒಂದು ಸ್ಟಾರ್ಟ್ಅಪ್ ಮಾಡೋದು ಏನು ದೊಡ್ಡ ಒಂದು ವಿಷಯ ಅಂತ ಅಂತ ಅಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋಂಥ ಸುಮಾರು ಬೆನಿಫಿಟ್ಗಳು ಈ IPO ಒಂದು ಸಾರಿ ಸ್ಟಾರ್ಟ್ಅಪ್ಗೋಸ್ಕರ ಇರುವಂಥ ಒಂದು ಸಿಸ್ಟಮ್ ಏನಿದೆ, ಆ ಒಂದು ಸಿಸ್ಟಮ್ನ ಯೂಟಿಲೈಸ್ ಮಾಡ್ಕೊಂಡು ಸುಮಾರು ಜನ ಒಂದು ಸ್ಟಾರ್ಟ್ಅಪ್ಗಳನ್ನ ಮಾಡ್ತಿದ್ದಾರೆ. ಸೊ ಅದ್ರಲ್ಲಿ ನಮಗೆ ಸಕ್ಸಸ್ಫುಲ್ ಆಗಿ ಸಿಕ್ಕುವಂಥ ಒಂದು ಸ್ಟಾರ್ಟ್ಅಪ್ಗಳು ಹಾರ್ಡ್ಲಿ 3 to 5% ಅಂತ ಹೇಳ್ಬೋದು. ಮಿಕ್ಕಿದ್ದೊಂದು ಆಲ್ಮೋಸ್ಟ್ 90% ಎಲ್ಲ ಫೇಲ್ಯೂರ್ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಸೊ ಈ ರೀತಿಯ ಒಂದು ಇನ್ಫಾರ್ಮೇಶನ್ಸ್, ಈ ರೀತಿಯ ಒಂದು ಏನೊಂದು ಸಿಸ್ಟಮ್ನ ಯೂಟಿಲೈಸ್ ಮಾಡ್ಕೊಂಡು ಸುಮಾರು ಸ್ಟಾರ್ಟ್ಅಪ್ಗಳು IPO ಮುಖಾಂತರ ಬಂದು ರೀಟೇಲರ್ಸ್ನ ಯಾವ ರೀತಿ ಒಂದು ಮುಟ್ಟಾಳರಾಗಿ ಮಾಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸರಿ, ಸತೀಶ್ ಅವರೇ, ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಲಿಸ್ಟ್ ಆಗಿರುವಂಥ ಒಂದು ಟಾಪ್ ಬ್ರ್ಯಾಂಡೆಡ್ನ ಒಂದು IPOಗಳು ಏನಿದೆ, ಆ ಒಂದು IPOಗಳ ಒಂದು ಶೇರ್ ಪ್ರೈಸ್ನ ಒಂದು ಟ್ರೆಂಡ್ನ ಸಹ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದಕ್ಕೆ ಟೈಟ್ಲ್ ಕೊಟ್ಟಿದ್ದೀನಿ, ಕಂಪನಿನ ಸ್ಟಾರ್ಟ್ ಮಾಡು, ಬ್ರ್ಯಾಂಡ್ನ ಬಿಲ್ಡ್ ಮಾಡು. ಬ್ರ್ಯಾಂಡ್ನ ಬಿಲ್ಡ್ ಮಾಡಿದ್ರೆ ಏನು? ಎಕ್ಸಾಂಪಲ್, ಯಾವುದೋ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಕಂಪನಿ ನೋಡ್ತಾ 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 ನಮಗೆ ಓ, ಈ ಕಂಪನಿ ಸೂಪರ್ ಅಂತ ಅನ್ಕೊಂತೀವಿ. ಸೊ ಅದ್ರ ಜೊತೆಗೆ IPO ಮುಖಾಂತರ ಬರ್ತಾರೆ. ಇನಿಷಿಯಲ್ ಡೇಸ್ ಇನ್ವೆಸ್ಟ್ಮೆಂಟ್ಸ್ ಯಾರು ಮಾಡಿರ್ತಾರ, ಈ ಒಂದು ಸೀರೀಸ್ ಆಫ್ ಫಂಡಿಂಗ್ ಅಂತಾರೆ, ABC, ಈ ರೀತಿ ಒಂದು ಸೀರೀಸ್ ಆಫ್ ಫಂಡಿಂಗ್ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವ್ರು ತುಂಬಾ ಒಂದು ಕ್ವಾಂಟಿಟಿಯಲ್ಲಿ ಇರೋದ್ರಿಂದ ಅವ್ರು ತಗೊಂಡ್ಬಂದು ಸ್ಟಾಕ್ ಮಾರ್ಕೆಟ್ ಮುಖಾಂತರ ಡಂಪ್ ಮಾಡ್ತಾರೆ. ಅವರು 10x 20x 100x ಹಣ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ರೀಟೇಲರ್ಸ್ ಏನ್ ಮಾಡ್ತಾರೆ, ನಾವು ಹೇಳಿರೋಂಥ ಈ ಬ್ರ್ಯಾಂಡ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ. ಸೊ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಾರ್ಡ್ ಅಂಡ್ ಮನಿ ಅಥವಾ ಕಷ್ಟಪಟ್ಟು ದುಡಿದಿರುವಂಥ ಹಣ ಯಾವ ರೀತಿ ಒಂದು ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅನ್ನೋದು ಇನ್ಫಾರ್ಮೇಶನ್ಸ್ ಈ ವಿಡಿಯೋದ ಮುಖಾಂತರ ನಾವು ಕಲಿಬೋದು ಸ್ನೇಹಿತರೆ. ಸೊ ಈ ಒಂದು ಇನ್ಫಾರ್ಮೇಶನ್ಸು ನೆನ್ಪಿಟ್ಕೊಳ್ಳಿ, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾವು ಕೊಡೋಂಥ ಇನ್ಫಾರ್ಮೇಶನ್ಸು ಎಕ್ಸಾಕ್ಟ್ಲಿ ನಿಮ್ಮೊಂದು ಲರ್ನಿಂಗ್ ಮತ್ತು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಟಾಪ್ ಫ್ಯೂ ಸ್ಟಾರ್ಟ್ಅಪ್ನ ಒಂದು ಲಿಸ್ಟ್ ಸಹ ಮಾಡಿದ್ದೀನಿ. ಝೊಮ್ಯಾಟೊ, ಪಾಲಿಸಿ ಬಜಾರ್, ನೈಕಾ, ಪೇಟಿಎಂ, ಕಾರ್ ಟ್ರೇಡ್, ಮ್ಯಾಪ್ ಮೈ ಇಂಡಿಯಾ ಮತ್ತು ಡೆಲಿವರಿ. ಇದರಲ್ಲಿ ನನಗೆ ಸಿಕ್ಕಾಪಟ್ಟೆ ಟಾಪ್ 3 ಅಂತಲೇ ಹೇಳ್ಬೋದು. ಸೊ 3 ಶೇರ್ಸ್ನ ಒಂದು ಹೈಯೆಸ್ಟ್ ಹೈಪ್ ಕ್ರಿಯೇಟ್ ಮಾಡಿದೆ ಅಂದರೆ, ಫಸ್ಟ್ ಬಂದು ಝೊಮ್ಯಾಟೊ, ನೆಕ್ಸ್ಟ್ ಬಂದು ಪೇಟಿಎಂ, ಮೂರನೇದು ಬಂದು ನೈಕಾ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಿಷ್ಟು ಎಷ್ಟು ಒಂದು IPO ಬರೋಕ್ಕಿಂತ ಮುಂಚೆ ಎಷ್ಟು ದೊಡ್ಡ ಒಂದು ಪಬ್ಲಿಸಿಟಿ, ಎಲ್ಲ ಒಂದು ಲೋಕಲ್ ನ್ಯೂಸ್ ಪೇಪರಲ್ಲಿ ನೋಡಿ, ಲೋಕಲ್ ಒಂದು ಚಾನಲ್ ನೋಡಿ ಇವರು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ಬರ್ತಾರೆ. ರೀಟೇಲರ್ಸ್ ಏನು ಅನ್ಕೊಂತಾರೆ, ಓ ಪೇಟಿಎಂ ಅಪ್ಪ, ನಾ ಪೇಟಿಎಂ ಯೂಸ್ ಮಾಡ್ತಿದ್ದೆ, ಪೇಟಿಎಂ ಅಲ್ಲೇ ಹಣ ಪೇಮೆಂಟ್ ಮಾಡ್ತಿದ್ದೆ, ಪೇಟಿಎಂ ಅಲ್ಲಿ ರೀಚಾರ್ಜು, ಪೇಟಿಎಂ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತೀನಿ, ಸೊ ಒಳ್ಳೆ ಕಂಪನಿ ಅಂತ ಇನ್ವೆಸ್ಟ್ ಮಾಡಕ್ಕೆ ಬರ್ತಾರೆ. ಅದೇ ರೀತಿ ನೈಕಾ ಅಂದ್ರೆ ಓಕೆ, ಬ್ಯೂಟಿ ಪಾರ್ಲರು, ಆ ಬ್ಯೂಟಿ ಐಟಮ್ಸ್ಗಳಿರುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಝೊಮ್ಯಾಟೊ ಅಂದ್ರೆ ಓಕೆ, ಝೊಮ್ಯಾಟೊನ ಮೇಯ್ನು ಫುಡ್ ಡೆಲಿವರಿ ಮಾಡ್ತಾರೆ, ಒಳ್ಳೆ ಬ್ರ್ಯಾಂಡಿಂಗ್ ಇದೆ, ಎಲ್ಲಿ ನೋಡಿದ್ರು ಝೊಮ್ಯಾಟೊ ಬಾಯ್ಸೇ ಕಾಣಿಸ್ತಾರೆ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಆಗಿರ್ಬೋದು, ನೋಡ್ಬೋದು ಒಂದು ಒಂದು ಬಿಗ್ಗೆಸ್ಟ್ ಮಾಫಿಯಾ ಅಂತಾನೆ ಕರಿಬೋದು ಸ್ನೇಹಿತರೆ. ಇದು IPO ಮಾಫಿಯಾ ಅಂತ ನಾನು ಕರಿತೀನಿ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಒಂದು ಈ ವಿಡಿಯೋದ ಕಂಟೆಂಟ್ ಶೇರ್ ಮಾಡೋದು ಯಾವುದೋ ಒಂದು ಕಂಪನಿ ಟಾರ್ಗೆಟ್ ಅಲ್ಲ, ಬಟ್ ಸ್ಟಾಕ್ ಮಾರ್ಕೆಟ್ ಇರುವಂಥ ಪಬ್ಲಿಕ್ಗೆ ಅವೈಲೇಬಲ್ ಇರುವಂಥ ಒಂದು ಸ್ಟೋರಿ ಏನಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾರೊಬ್ರು ಬಂದು ಈ ರೀತಿ ಆ ರೀತಿ ಅಂತ ಕಂಪನಿ ಬಗ್ಗೆ ಹೇಳ್ಬಾರ್ದು. ಅದಕ್ಕೋಸ್ಕರ ದಿಸ್ ಇಸ್ ಕಂಪ್ಲೀಟ್ಲಿ ಎನ್ ಪಬ್ಲಿಕ್ ಇನ್ಫಾರ್ಮೇಶನ್ ವಿಚ್ ಐ ಆಮ್ ಶೇರಿಂಗ್ ಬೇಸ್ಡ್ ಆನ್ ಮೈ ವ್ಯೂಸ್ ಅಷ್ಟೇ. ಹಾಗೆ ಫೈನ್. ಇದು ಫಸ್ಟ್ ಬಂದು ಝೊಮ್ಯಾಟೊನ ಒಂದು ಸ್ಟೋರಿ. ಸೊ ಝೊಮ್ಯಾಟೊ ನೋಡ್ಬೋದು, ಆಲ್ಮೋಸ್ಟ್ ಬಂದು ಆಲ್ ಟೈಮ್ ಹೈ ಬಂದು 169 ಸಮಥಿಂಗ್ ಏನೋ ಗಂಟೆ ಹೋಗಿತ್ತು ಅಂತ ಅನ್ಕೊಂತೀನಿ. ಇದು ಸಹ ನಾನು ಒಂದು ಲೆವೆಲ್ ಬೈ ಮಾಡಿ 155 160 ಬೈ ಮಾಡಿ ಸೆಲ್ ಮಾಡಿ ಕ್ಲೋಸ್ ಮಾಡಿದೆ ಅಂತ ಹೇಳ್ಬೋದು. ಜಸ್ಟ್ ಒಂದು ಫ್ಯೂ ಸ್ವಿಂಗ್ ಟ್ರೇಡಿಂಗ್ ತರ ನೀವು ನೋಡಿ, ಚಾರ್ಟ್ ಸಹ ನೋಡ್ಬೋದು. ಈ ಚಾರ್ಟ್ನ ಸಹ ನಾನು ಯಾವಾಗಲೂ ಹಾಕಿದೆ, ಅದ್ರ ಬೇಸ್ ಮೇಲೆ ಈ ಲೆವೆಲಲ್ಲಿ ಎಲ್ಲೋ ಬೈ ಮಾಡಿದೆ ಅಂತ ಅನ್ಬೋದು. ಅದಾನು ಸ್ವಲ್ಪ ಬಿತ್ತು, ಸ್ವಲ್ಪ ರಿಕವರ್ ಆಗುತ್ತೆ ಅಂತ ಅನ್ಕೊಂಡ್ಮೇಲೆ ಇಲ್ಲೆಲ್ಲೋ ಕ್ಲೋಸ್ ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ ನೋಡ್ಬೋದು, ಆಲ್ ಟೈಮ್ ಹೈಯಿಂದ, ಇದು ಆಲ್ ಟೈಮ್ ಅಂದ್ರೆ ಏನೋ 5 ವರ್ಷ 10 ವರ್ಷದಿಂದ ಇಲ್ಲ, ಜಸ್ಟ್ 1 ವರ್ಷ 2 ವರ್ಷ 2.5 ವರ್ಷ ಸ್ಟೋರಿ ಹೇಳ್ತಾರೆ. ಅದು ನೋಡ್ಬೋದು, ಆಲ್ ಟೈಮ್ ಹೈಯಿಂದ ಇದು ಆಲ್ಮೋಸ್ಟ್ ಒಂದು 75% ಗಂಟ ಬಿದ್ದಿತ್ತು ಅಂತ ಹೇಳ್ಬೋದು. ಈ ಒಂದು 40-45 ಲೆವೆಲ್ ಪ್ರೈಸ್ಗೆ. ಆಮೇಲೆ ಸ್ವಲ್ಪ ರಿಕವರ್ ಆಗಿದೆ. ಈಗಿನ ಕ್ಲೋಸಿಂಗ್ ಪ್ರೈಸ್ ನೋಡಿದ್ರೆ ಆಲ್ಮೋಸ್ಟ್ 62% ಡೌನ್ ಆಗಿದೆ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವೇನಾದ್ರೂ ಈ ಒಂದು ಸ್ಟಾಕ್ ಅಲ್ಲಿ 1 ಲಕ್ಷ ಹಾಕಿದ್ರೆ ನಿಮ್ಮ 62,000 ಹಣ ಲಾಸ್ ಆಗಿರುತ್ತೆ. ಓಕೆ, ಇದು ಫಸ್ಟ್ ಸ್ಟೋರಿ. ನೆಕ್ಸ್ಟ್ ಸ್ಟೋರಿ ಬಂದು PB ಅಂದ್ರೆ ಪಾಲಿಸಿ ಬಜಾರ್ನ ಒಂದು ಫಿನ್ಟೆಕ್ ಏನಿದೆ, ಆ ಒಂದು ಸ್ಟಾಕ್. ಈ ಸ್ಟಾಕ್ ನೋಡ್ಬೋದು, ಆಲ್ ಟೈಮ್ ಹೈ ಆಲ್ಮೋಸ್ಟ್ ಲೋ 1474.80 ಇಂದ ಆಲ್ಮೋಸ್ಟ್ 72% ಬಿದ್ದಿದೆ. ಅಲ್ಲಿಗೆ 1 ಲಕ್ಷ ಹಾಕಿದ್ರೆ 72,000 ಡಮಾರ್. ಓಕೆ, ಅದ್ರ ಜೊತೆಗೆ ಸ್ನೇಹಿತರೆ, ನೀವು ಇನ್ನೊಂದು ಗಮನಿಸಬೇಕಾಗಿರೋಂಥದ್ದು ವಿಷಯ ಅಂತ ಹೇಳಿದ್ರೆ, ನೋಡ್ಬೋದು ಈ ರೆಡ್ ಕ್ಯಾಂಡಲ್ಗಳನ್ನ ಸೈಜ್ಗಳು ನೋಡಿ, ಎಷ್ಟು ಹ್ಯೂಜ್ ಡಂಪ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಈ ನಮ್ಮ ಇನಿಷಿಯಲ್ ಡೇಸ್ನಲ್ಲಿರುವಂಥ ಇನ್ವೆಸ್ಟರ್ಸ್. ಇದು ಬಂದು FSN ಅಥವಾ FSN ಇ ಕಾಮರ್ಸ್ನ ಒಂದು ಏನಿದೆ, ನೈಕಾ ಒಂದು ಶೇರ್ಸ್ ಇದೆ, ಆ ಒಂದು ಶೇರ್ಸ್ನ ಒಂದು ಸ್ಟೋರಿ ನೋಡ್ಬೋದು. ಇದು ಸಹ ಇದು ಸ್ಪ್ಲಿಟ್ ಆದ್ಮೇಲೆ ಇರುವಂಥ ಒಂದು ಚಾರ್ಟು. ಇದು ಸಹ 1 ವರ್ಷದಲ್ಲಿ ಈ ಇನಿಷಿಯಲ್ ಇನ್ವೆಸ್ಟರ್ಸ್ ಯಾರು ಇರ್ತಾರೆ, ಅವರು
ಇಮಿಡಿಯೇಟ್ ಸೆಲ್ ಮಾಡಬಾರ್ದು IPO ಬಂದಮೇಲೆ. ಒಂದು ವರ್ಷ ಒಂದು ಬ್ಲಾಕ್ ಪೀರಿಯಡ್ ಅಂತ ಇರುತ್ತೆ. ಆ ಬ್ಲಾಕ್ ಪೀರಿಯಡ್ ಬಂದಮೇಲೆ ಈ ಸ್ಟಾಕು ಸ್ಪ್ಲಿಟ್ ಸಹ ಆಗಿ ಮಾರ್ಕೆಟಲ್ಲಿ ಈ ಒಂದು ಸ್ಟಾಕ್ ಬೀಳುವಂಥ ಸಿಚುವೇಶನ್ಸ್ ಅಲ್ಲಿ ಇವರು ಒಂದು ಬೋನಸ್ ಶೇರ್ಸ್ನ ಸಹ ಇಶ್ಯೂ ಮಾಡ್ತಾರೆ. ಆದಮೇಲೆ ಸೆಬಿ ಸಹ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿದೆ, ಏನಕ್ಕೆ ಈ ರೀತಿಯ ಒಂದು ಸ್ಟಾಕ್ ಡೌನ್ ಟ್ರೆಂಡ್ ಇರಬೇಕಾದ್ರೆ ನೀವು ಬೋನಸ್ನ ಇಶ್ಯೂ ಮಾಡಿದ್ದೀರಿ ಅಂತ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗುವಂಥ ಚಾನ್ಸಸ್, ಹೆಚ್ಚಿನ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇದೆ ಈ ಒಂದು ಸ್ಟಾಕಲ್ಲಿ. ಅನದರ್ 15 ಡೇಸ್ ಟು 1 ಮಂತ್ ಅಂತ ಹೇಳ್ಬೋದು. ಇದು ನೋಡ್ಬೋದು ಆಲ್ಮೋಸ್ಟ್ 60% ಡಿಪ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ಇಷ್ಟು ಬಿದ್ರೂ ಈ ರೀತಿ ಒಂದೊಂದು ಎರಡು ಕ್ಯಾಂಡಲ್ಗಳಲ್ಲಿ ರೀಟೇಲರ್ನ ಟ್ರಾಪ್ ಮಾಡ್ತಾರೆ. ಅದಾದ್ಮೇಲೆ ನೋಡೋಕೆ ಅದನ್ನ ಒಂದು ಇನಿಷಿಯಲ್ ಒಂದು ಡೌನ್ ಟ್ರೆಂಡ್ ಏನಿದೆ ಅದು ಕಂಟಿನ್ಯೂಷನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಕಂಟಿನ್ಯೂಸ್ ಬಿದ್ದ ಮೇಲೆ ಜಸ್ಟ್ 2-3 ಗ್ರೀನ್ ಕ್ಯಾಂಡಲ್ ಬಂದಿದ ತಕ್ಷಣ ರೀಟೇಲರ್ಸ್ ಬೈ ಮಾಡ್ಬಿಡ್ತಾರೆ. ಏನೋ ಓಕೆಪ್ಪ ಇಲ್ಲಿಂದ ಬಂತು, ಇಲ್ಲಿ ಬ್ರೇಕ್ಔಟ್ ಆಯ್ತು, ಬ್ರೇಕ್ಔಟ್ನ ಬೈ ಮಾಡ್ತಿದ್ರೆ ನೋಡಿ ಬೀಳಿಸಿದ್ರು. ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಬ್ರೇಕ್ಔಟ್ ಅಂತ ಬೈ ಮಾಡಿದ್ರೆ ನೋಡಿ ಇಲ್ಲಿ ಹತ್ಸು ಮತ್ತೆ ಬೀಳಿಸೋದು. ಈ ರೀತಿ ಮಾಡೋದ್ರಿಂದ ರೀಟೇಲರ್ಸ್ ನೀವು ಟ್ರಾಪ್ ಆಗಬೇಡಿ. ಓಕೆ, ಅದಾದ್ಮೇಲೆ ಇದು ಬಂದು 197 ಕಮ್ಯುನಿಕೇಶನ್ ಅಥವಾ ಪೇಟಿಎಂನ ಒಂದು ಶೇರ್ ನೋಡಿದ್ರೆ ಆಲ್ಮೋಸ್ಟ್ 76% ಡೌನ್. ಇದು ನೋಡ್ಬೋದು ನೀವು, ಯಾವುದೇ ಒಂದು ಟೈಮಲ್ಲಿ ಅಪ್ ಟ್ರೆಂಡ್ ಕಂಟಿನ್ಯೂ ಆಗಿಲ್ಲ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಒಂದು ಯೂನಿಕ್ನೆಸ್ ನೀವು ನೋಡಿದ್ರೆ, ಈ ಒಂದು ಶೇರ್ಸ್ಗಳಿಗೂ ಅಥವಾ ಈ ಒಂದು ಶೇರ್ಸ್ಗಳಿಗೂ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಪೇಟಿಎಂ ಅಲ್ಲಿ ನಿಧಾನಕ್ಕೆ ಆಫ್ಲೋಡ್ ಮಾಡ್ತಿದ್ದಾರೆ. ಸೊ ಸ್ಲೋ ಪಾಯ್ಸನ್ ಅಂತ ಕರೀತಾರೆ, ಆ ರೀತಿ ಒಂದು ನಿಧಾನಕ್ಕೆ ಒಂದು ಆಫ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಒಂದು ಚೈನೀಸ್ನ ಒಂದು ಇನ್ವೆಸ್ಟರ್, ಅವರು ಸಹ ಸಾಫ್ಟ್ ಬ್ಯಾಂಕ್ ಅಂತ ಅನ್ಕೊಂಡು, ಅವರು ಸಹ ಸುಮಾರು ಒಂದು ಶೇರ್ಸ್ಗಳನ್ನ 2-3% ಅನ್ನೋಷ್ಟು ಹೇಗಿದೆ ಅದನ್ನ ಸಹ ಎಕ್ಸಿಟ್ ಆಗಿದ್ರು ಅಂತ ಎಲ್ಲ ಕೇಳ್ಪಟ್ಟಿದೆ ಅಂತ ಅನ್ಕೊಂತೀನಿ. ಸೊ ಮೋಸ್ಟ್ಲಿ ಪೇಟಿಎಂ ಅಂತ ಅನ್ಕೊಂತೀನಿ, ಜಸ್ಟ್ ನೆನಪಿಲ್ಲ, ಜಸ್ಟ್ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಂಡು ಗೂಗಲಲ್ಲಿ. ನೆಕ್ಸ್ಟ್ ಶೇರ್ ಬಂದು ಕಾರ್ಟ್ರೈಡ್. ಇದು ಸಹ ನನಗೆ ಈ ಒಂದು IPO ಬರ್ಬೇಕಾದ್ರೆ ನನಗೆ ಒಂದೊಂದು ಪಾಯಿಂಟ್, ಕೀ ಪಾಯಿಂಟ್ ಅಂತ ಹೇಳಿ ಏನು ಬಂದಿತ್ತು ಅಂತ ಹೇಳಿದ್ರೆ, ಈ ಒಂದು ಸ್ಟಾಕ್ ಅಲ್ಲಿ 100% ಈ ಪ್ರಮೋಟರ್ಸ್ ಹೋಲ್ಡಿಂಗ್ ನ ಪಬ್ಲಿಕ್ಗೆ ಡಂಪ್ ಮಾಡಿದ್ರು. ಅವಾಗಲೇ ಅನ್ಕೊಂಡೆ ಈ ಒಂದು ಸ್ಟಾಕ್ 100% ಅಪ್ ಹೋಗೋದಿಲ್ಲ, ಬಿದ್ದೇ ಬೀಳುತ್ತೆ ಅನ್ಕೊಂಡು ನೋಡ್ಬೋದು ಆಲ್ಮೋಸ್ಟ್ 70% ಅನ್ನೋ ಡೌನ್ ಟ್ರೆಂಡ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು CE ಇನ್ಫೋಸಿಸ್ ಅಂತ, ಇನ್ಫೋಸಿಸ್ಟಮ್ ಅಥವಾ ಇದು ಮ್ಯಾಪ್ ಮೈ ಇಂಡಿಯಾ ಅನ್ನೋ ಒಂದು ಕಂಪನಿ ಒಂದು ಶೇರ್. ಇದು ನೋಡ್ಬೋದು ಆಲ್ಮೋಸ್ಟ್ 38% 40% ಒಂದು ಡೌನ್ ಇದೆ. ಅದ್ರ ಜೊತೆಗೆ ಮತ್ತೊಂದು ಸ್ನೇಹಿತರೆ, ಈ ಒಂದು CE ಇನ್ಫೋಸಿಸ್ ಅಥವಾ ಮ್ಯಾಪ್ ಮೈ ಇಂಡಿಯಾ ಲಾಂಗ್ ರನ್ ಅಲ್ಲಿ ಪ್ರಾಬಬಲಿ ಒಂದು ಒಳ್ಳೆ ಲೆವೆಲ್ಗೆ ಹೋಗುವಂತ ಚಾನ್ಸಸ್ ಇದೆ ಅಂತ. ಇದು ನನಗೆ IPO ಸಹ ಬಂದಿತ್ತು ಅಂತ ಅನ್ಕೊಂತೀನಿ. ಅದಾದ್ಮೇಲೆ ನಾನು ಸ್ವಲ್ಪ ಒಂದು 20-30% ನಾನು ಪ್ರಾಫಿಟ್ ಮಾಡ್ಕೊಂಡು ಕ್ಲೋಸ್ ಮಾಡಿದೆ ಅಂತ ಹೇಳ್ಬೋದು. ನೋಡಿ, ಇದು ನೋಡ್ಬೋದು ಲಾಂಗ್ ಟರ್ಮ್ಗೆ ಸ್ವಲ್ಪ ಒಂದು ಒಳ್ಳೆ ಬೆಟ್ ಅಂತ ಹೇಳ್ಬೋದು. ಬಟ್ ನಾನು ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಮಾಡಿದ್ರೆ ಜಸ್ಟ್ ಇನ್ಫಾರ್ಮೇಶನ್. ಅದಾದ್ಮೇಲೆ ಡೆಲಿವರಿ ಅನ್ನೋ ಒಂದು ಸ್ಟಾಕ್ ನೋಡ್ಬೋದು. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ 1-2 ಬಿಟ್ಟರೆ ನಿಮ್ಗೆ ಕಾಣಿಸೋದೆಲ್ಲ ರೆಡ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಗ್ರೀನ್ ಕ್ಯಾಂಡಲ್ ನೋಡಿ 1-2 ಬಿಟ್ಟರೆ ಇದೆಲ್ಲ ರೆಡ್ ನೋಡ್ಬೋದು. ಆಲ್ಮೋಸ್ಟ್ ಇದೆ 52% ಅದು ಡೌನ್ ಟ್ರೆಂಡ್ ಇದೆ. ಇದು ಇನ್ನೂ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಹೆಚ್ಚಿಗಿದೆ ಬೇಸ್ಡ್ ಆನ್ ದಿ ಕರೆಂಟ್ ಪ್ರೈಸ್ ಆಕ್ಷನ್. ಇವಿಷ್ಟು ಆದ್ಮೇಲೆ ಸತೀಶ್ ಅವರು ಇದೆಲ್ಲ ಶೇರ್ ಮಾಡ್ಬಿಟ್ರೆ ಇದ್ರ ಲರ್ನಿಂಗ್ ಏನಂತ ಹೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ನೇಹಿತರೆ, ಯಾವುದೋ ಒಂದು IPO ಬಂದಿದ ತಕ್ಷಣ ನೀವು ಆ ಒಂದು ಕಂಪನಿ ಒಳ್ಳೆ ಬ್ರ್ಯಾಂಡಿಂಗ್ ಇದೆ, ನನಗೆ ಇಷ್ಟ ಆಗಿರೋಂಥ ಕಂಪನಿ ಅನ್ನೋ ಒಂದು ಮೈಂಡ್ ಸೆಟ್ನ ಇಟ್ಕೊಂಬೇಡಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು, IPO ಬರೋಕ್ಕಿಂತ ಮುಂಚೆ ಅವರು ಸೋಷಿಯಲ್ ಮೀಡಿಯಾ, ಪಬ್ಲಿಕ್ ಒಂದು ಮೀಡಿಯಾ ಏನಿದೆ ಅದರಲ್ಲಿ ನಾವು ತುಂಬಾ ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ತಿದ್ರು ಅಂತ ಹೇಳಿದ್ರೆ ಆ ಒಂದು ಸ್ಟಾಕ್ಗಳನ್ನ ಅವಾಯ್ಡ್ ಮಾಡಿ. ಓಕೆ, ತುಂಬಾ ಓಕೆ, ಒಂದು ಲೆವೆಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ತುಂಬಾ ಅಡ್ವರ್ಟೈಸ್ಮೆಂಟ್ ಸಿಕ್ಕಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನಿಮ್ಗೆ ಕಾಣಿಸಿದ್ರೆ ಅದು ಸ್ಟಾಕಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಮೂರನೇದು ಬಂದು, ಅವರು IPO ಬರೋಕ್ಕಿಂತ ಮುಂಚೆ ಅವರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾವ ರೀತಿ ಒಂದು ಚೇಂಜಸ್ ಆಗ್ತಿದೆ ಅಂತ ನೀವು ಅಬ್ಸರ್ವೇಷನ್ ಮಾಡಿ. ನಾಲ್ಕನೇ ಪಾಯಿಂಟ್, ಅವರ ಪ್ರೈಸ್ ಬ್ಯಾಂಡ್ ನೋಡಿ. ಆ ಪ್ರೈಸ್ ಬ್ಯಾಂಡ್ ನಿಮ್ಗೆ ಏನಾದ್ರು ಕನ್ವಿನ್ಸಿಂಗ್ ಇಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್, ಗೂಗಲಲ್ಲಿ ಹೋಗಿ ಆ ಒಂದು IPO ಒಂದು ರಿಸರ್ಚ್ ಮಾಡಿ ನಂತರನೇ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿ. ಫಿಫ್ತ್ ಪಾಯಿಂಟ್ ಬಂದು, ಯಾರೇ ಒಬ್ರು ಫ್ರೆಂಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಇನ್ನೊಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಫಾಲೋ ಮಾಡಕ್ ಹೋಗ್ಬಿಡಿ. ಇದು ಕುರಿ ಮಂದೆ ಏನೋ ಒಂದು ಫಾಲೋ ಮಾಡಿದ್ರಲ್ಲ, ಒಬ್ರು ಫಾಲೋ ಮಾಡಿ ಎಲ್ಲರೂ ಫಾಲೋ ಮಾಡ್ತಾರಂತ, ಆ ರೀತಿ ಒಂದು ಮೆಂಟಾಲಿಟಿನ ನೀವು ಇಟ್ಕೊಂಬೇಡಿ. ನಿಮ್ಮ ಹಾರ್ಡ್ ಅಂಡ್ ಮನಿ, ನಿಮ್ಗೇನಾದ್ರು ಸ್ಟಾಕ್ ಮಾರ್ಕೆಟ್ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಲ್ತ್ಕೊಂಡು ಮಾಡಿ. ಅದ್ರ ಜೊತೆಗೆ ಸುಮಾರು ಒಂದು ರಿಸ್ಕ್ ಇಲ್ಲದೆ ಇರುವಂಥ ಸುಮಾರು ಪ್ರಾಡಕ್ಟ್ಗಳು ಸ್ಟಾಕ್ ಮಾರ್ಕೆಟ್ ಇಲ್ಲ. ಆ ರೀತಿಯ ಪ್ರಾಡಕ್ಟ್ಗಳನ್ನ ಇಟ್ಕೊಂಡು ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಈ ರೀತಿಯ ಕಂಪನಿ LIC ಸಹ ತಗೊಳ್ಳಿ. ಸುಮಾರು ವರ್ಷ ಇದ್ದಂತಹ LIC ಯಾವ ರೀತಿಯ ಒಂದು ಡಿಸಾಸ್ಟರ್, ಒಂದು ಬಿಗ್ಗೆಸ್ಟ್ ಫೇಲ್ಯೂರ್ ಅಂತ ನೀವು ನೋಡ್ಬೋದು. ಆ ರೀತಿಯ ಇರೋ ಸಿಚುವೇಶನ್ಸ್ ಅಲ್ಲಿ ನಾವೊಂದು ಸಜೆಷನ್ ಏನು ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಹಾರ್ಡ್ ಅಂಡ್ ಮನಿ, ನಿಮ್ಮ ಒಂದು ಕಷ್ಟಪಟ್ಟು ಬೆವರು ಸುರಿಸಿ ಅರ್ನ್ ಮಾಡಿರುವಂತಹ ಹಣನ ನೀವು ಈ ರೀತಿಯ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಆಪರ್ಚುನಿಟಿ ಮಿಸ್ ಆದ್ರೂ ಪರವಾಗಿಲ್ಲ, IPO ಬಂದ್ಮೇಲೆ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಗಳು ಡೈಲಿ ಟೈಮ್ ಫ್ರೇಮಲ್ಲಿ ಯಾವ ರೀತಿ ಒಂದು ಟ್ರೆಂಡ್ ಮಾಡ್ತಿದೆ ಅಂತ ನೋಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ರಿಸ್ಕ್ ತಗೊಳ್ಳಿ. ಫುಲ್ ರಿಸ್ಕ್ ಹೋಗ್ಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.